ರಾಮಾಯಣವನ್ನು ನೋಡಿ ನಾವು ಹೆಂಗೆ ಜೀವನ ಮಾಡಬೇಕಂತ ಕಲಿಬೇಕು, ಮಹಾಭಾರತವನ್ನು ನೋಡಿ ಹೆಂಗೆ ಇರಬಾರ್ದು ಅನ್ನೋದನ್ನು ಕಲಿಬೇಕಂತೇಳಿ ಹಿರಿಯರು ಲೋಕಾರೂಢಿ ಮಾತೊಂದಿದೆ. ಅಂದರೆ ನಾವು ರಾಮಾಯಣವನ್ನು ಅನುಸರಿಸಬೇಕು, ರಾಮಾಯಣದ ಎಲ್ಲ ಪಾತ್ರಗಳು ಆದರ್ಶವಾಗಿವೆ, ಆ ಎಲ್ಲ ಪಾತ್ರಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಅನುಸರಿಸಬೇಕು ಅನ್ನುವಂಥ ಒಂದು ಸಂದೇಶದ ಒಂದು ಹಿನ್ನೆಲೆಯಲ್ಲಿ ಆ ರೀತಿಯಾದ ಲೋಕಾರೂಢಿ ಮಾತನ್ನು ನಾವು ದಿನನಿತ್ಯ ಕೇಳ್ತಾ ಇದ್ದೀವಿ. ಹಾಗಾದರೆ ಈ ರಾಮ ಯಾರು? ಹಿಂದೂಗಳ ಹೃದಯ ಸಾಮ್ರಾಟ, ಮರ್ಯಾದ ಪುರುಷೋತ್ತಮ, ದಶರಥ ನಂದನ, ಆದರ್ಶ ಪುತ್ರ, ಸರ್ವಗುಣ ಸಂಪನ್ನಪತಿ, ನ್ಯಾಯಪ್ರಿಯ ರಾಜ, ಪ್ರೇಮ ಸಾಗರದಂತಹ ವ್ಯಕ್ತಿತ್ವ ಹೊಂದಿದ ಈ ರಾಮ ಶ್ರೀಕೃಷ್ಣನ ವಿಷ್ಣುವಿನ 7ನೇ ಅವತಾರ. ಹಾಗಾದರೆ ಈ ವಿಷ್ಣುವಿನ 7ನೇ ಅವತಾರ ತಾಳಲಿಕ್ಕೆ ಏನು ಕಾರಣ? ಯಾಕೆ 7ನೇ ಅವತಾರವಾಗಿ ಶ್ರೀರಾಮನು ಜನಿಸಿದನು? ಇದು ಇಲ್ಲಿ ಒಂದು ಸಣ್ಣ ಒಂದು ಆಸಕ್ತಿದಾಯಕ ಒಂದು ಕಥೆಯಲ್ಲಿ ನಾವು ಹಿಂದೆ ಹೋದಾಗ ರಾಮಾಯಣದಲ್ಲಿ ಪ್ರಸಂಗಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸರಯೂ ನದಿ ದಡದಲ್ಲಿರುವಂತಹ ಕೋಸಲ ದೇಶದ ರಾಜ ದಶರಥ ಮಹಾರಾಜ. ಆತನಿಗೆ 3 ಜನ ಮಹಾರಾಣಿಯರು. ಒಂದನೆಯದವರು ಕೌಸಲ್ಯ, ಎರಡನೆಯದವರು ಕೈಕೆ, ಮೂರನೆಯವರು ಸುಮಿತ್ರೆ. ಈ 3 ಪತ್ನಿಯರೊಂದಿಗೆ ಆತ ಸುಭಿಕ್ಷವಾದ ಒಂದು ಸಾಮ್ರಾಜ್ಯ ನಡೀತಾ ಇತ್ತು. ಅಲ್ಲಿ ಒಂದು ಕೊರತೆ ಅಂತಂದರೆ ಅವರಿಗೆ ಸಂತಾನವಿರಲಿಲ್ಲ, ವಿಶೇಷವಾಗಿ ಪುತ್ರ ಸಂತಾನವಿರಲಿಲ್ಲ. ಹಾಗಾಗಿ ಅಲ್ಲಿ ಒಂದು ಕೊರತೆ ಎದ್ದು ಬರ್ತಾ ಇತ್ತು. ಅದನ್ನು ಹೊರತುಪಡಿಸಿದರೆ ಸುಭಿಕ್ಷವಾದಂಥ ರಾಜ್ಯ ಅದಾಗಿತ್ತು ಅನ್ನುವಂಥದ್ದು. ಈ ವಿಷಯವಾಗಿ ಒಂದು ದಿನ ಆ ಕೋಸಲ ರಾಜ್ಯದ ಒಂದು ಏನು ಕುಲಗುರುಗಳಾದಂಥ ವಶಿಷ್ಠ ಮಹರ್ಷಿಗಳಿದ್ರು, ಅವರ ಧರ್ಮಪತ್ನಿಯಾದಂತಹ ಅರುಂಧತಿ ಇಬ್ಬರು ಲೋಕಾರೂಢಿಯಾಗಿ ಮಾತನಾಡ್ತಾ ಕೂತಿದ್ರು. ವಶಿಷ್ಠ ಮಹರ್ಷಿಗಳು ಹಾಗೂ ಅವರ ಧರ್ಮಪತ್ನಿ ಅರುಂಧತಿಯವರು ಒಂದು ಲೋಕಾಭಿರಾಮವಾಗಿ ಮಾತನಾಡುತ್ತಾ ರಾಜ್ಯದ ಒಂದು ವಿಚಾರವಾಗಿ ಬರುತ್ತಾ ಇಕ್ಷ್ವಾಕು ವಂಶದ ಒಂದು ಮುಂದಿನ ಒಂದು ಭವಿಷ್ಯದ ವಿಚಾರವಾಗಿ ಮಾತನಾಡೋ ಒಂದು ಸಂದರ್ಭದಲ್ಲಿ ತಮ್ಮ ಪತಿದೇವರಾದ ವಶಿಷ್ಠರವರಿಗೆ ಕೇಳ್ತಾರೆ, ಯಾಕೆ ಮತ್ತೆ ಈಗ ಮುಂದೆ ಇಕ್ಷ್ವಾಕು ವಂಶದ ಒಂದು ಕುಲ ಹೇಗೆ ಮುಂದುವರಿಯುವಂಥದ್ದು? ಯಾಕಂದರೆ ಅವರಿಗೆ ಸಂತಾನವಿಲ್ಲ, ದಶರಥ ಮಹಾರಾಜನಿಗೆ ಸಂತಾನವಿಲ್ಲ, ಹೇಗೆ ಇದು ಅಂದಾಗ ವಶಿಷ್ಠರು ಕೂಡ ಯೋಚನೆಗೆ ಬಿದ್ದು ಒಂದು ಮಾತು ಹೇಳ್ತಾರೆ, ದಶರಥ ಮಹಾರಾಜರು ಅದರಲ್ಲಿ ಅಷ್ಟೊಂದು ಗಂಭೀರವಾಗಿಲ್ಲ ಅಥವಾ ಅನ್ನುವಂಥ ಒಂದು ಭಾವವನ್ನು ಅಲ್ಲಿ ಹೆಂಡತಿಗೆ ವೈಯಕ್ತಿಕ ಕುಳಿತಲ್ಲಿ ವ್ಯಕ್ತಪಡಿಸ್ತಾರೆ. ಆವಾಗ ಅರುಂಧತಿಯವರು ಒಂದು ಆ ರಾಜ್ಯದ ಒಂದು ಹಿತಚಿಂತಕರಾಗಿ ಅವರೊಂದು ಯೋಚನೆಯನ್ನು ಮಾಡ್ತಾರೆ, ಉಪಾಯವನ್ನು ಮಾಡ್ತಾರೆ. ಅರುಂಧತಿ ದೇವಿ ತಾವು ಅರಮನೆಗೆ ಹೋಗಿ ಎಲ್ಲ ಮಹಾರಾಣಿಯರ ಎಲ್ಲರನ್ನು ಸೌಖ್ಯವನ್ನು ವಿಚಾರಿಸ್ತಾರೆ. ಎಲ್ಲ ವಿಚಾರಿಸಿ ಮುಗಿಸುವಷ್ಟರಲ್ಲಿ ದಶರಥ ಮಹಾರಾಜ ತನ್ನ ಆಸ್ಥಾನದ ಕೆಲಸಗಳನ್ನೆಲ್ಲ ಮುಗಿಸಿಬಿಟ್ಟು ಬರ್ತಾರೆ. ಬಂದ ತಕ್ಷಣ ಗುರುಮಾತೆಯರನ್ನು ನೋಡ್ತಾರೆ, ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾರೆ. ಇವಾಗ ಗುರುಮಾತೆ ಅರುಂಧತಿಯವರು ಕೂಡ ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಮಾಡ್ತಾ ತನ್ನ ತನ್ನ ಜೊತೆಗೆ ಕರೆದುಕೊಂಡು ಬಂದಂಥ ತನ್ನ ಮೊಮ್ಮಗುವನ್ನು ನಿಧಾನವಾಗಿ ಚೂಡ್ತಾರೆ. ಅರುಂಧತಿಯವರು ತನ್ನ ಮೊಮ್ಮಗು ಅಳಲಿಕ್ಕೆ ಶುರು ಮಾಡಿದ್ರು. ಆವಾಗ ಕೇಳ್ತಾರೆ ದಶರಥ ಮಹಾರಾಜ, ತಾಯಿ ಯಾಕೆ ನಿಮ್ಮ ಮೊಮ್ಮಗು ಅಳ್ತಾ ಇದೆ, ಯಾಕೆ ಅಳ್ತಾ ಇದ್ದಾನೆ, ಅವ್ನಿಗೆ ಏನು ತೊಂದರೆ ಆಗಿದೆ? ಆವಾಗ ಅರುಂಧತಿ ತಮ್ಮ ಏನು ವಿಷಯ ಇತ್ತು ಅದಕ್ಕೆ ಬಂದುಬಿಡ್ತಾರೆ. ಇಲ್ಲ ಮಹಾರಾಜ, ನೀವು ವಶಿಷ್ಠರಿಗೆ ನೀವು ಒಬ್ಬ ಶಿಷ್ಯರಾಗಿ ರಾಜಶಿಷ್ಯರಾಗಿ ಇದ್ದೀರಿ. ನಾಳೆ ನನ್ನ ಮೊಮ್ಮಗ ಗುರುವಾದಾಗ ಆತನಿಗೆ ರಾಜಶಿಷ್ಯರಾಗಿ ಯಾರೂ ಇರುವುದಿಲ್ಲವಲ್ಲ, ಆ ದುಃಖದಲ್ಲಿ, ಆ ನೋವಿಗೆ, ಆ ಭವಿಷ್ಯದ ನೋವಿಗೆ ಅವನು ಅಳ್ತಿದ್ದಾನೆ ಅನ್ನುವಂಥ ಮಾತನ್ನು ಅರುಂಧತಿಯವರು ಹೇಳ್ತಾರೆ. ಆವಾಗ ದಶರಥ ಮಹಾರಾಜನಿಗೆ ಒಂದು ಅದರ ತೀವ್ರತೆ, ಸಂತಾನವಿಲ್ಲದ ತೀವ್ರತೆಯ ಪರಿಣಾಮವಾಗಿ ಆಗುತ್ತೆ. ಆದಮೇಲೆ ಅವರು ವಿಚಾರಕ್ಕೆ ಬೀಳ್ತಾರೆ. ಆಮೇಲೆ ಆ ನೋವನ್ನು ಹೋಗಿ ವಶಿಷ್ಠ ಮಹರ್ಷಿಯ ಭೇಟಿ ಮಾಡಿ ಅಥವಾ ನೋವನ್ನು ತೋಡ್ಕೊಳ್ತಾರೆ. ವಶಿಷ್ಠ ಮಹರ್ಷಿಗಳು ಅವರಿಗೆ ಋಷ್ಯಶೃಂಗ ಒಂದು ಋಷಿಗಳನ್ನು ಭೇಟಿಯಾಗಿ ಅಲ್ಲಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವುದರ ಮುಖಾಂತರ ಪುತ್ರ ಸಂತಾನವನ್ನು ಪಡೆಯಬಹುದು ಅನ್ನೋ ಒಂದು ಸಲಹೆಯನ್ನು ನೀಡ್ತಾರೆ. ಆಗ ಮತ್ತೆ ಪುತ್ರ ಸಂತಾನ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಲಿಕ್ಕೆ ಅಯೋಧ್ಯೆಯ ಸಮೀಪದ ಒಂದು ಜಾಗವನ್ನು ಗುರುತಿಸಿ ಯಾಗಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾರೆ. ಇದೇ ರೀತಿಯಾಗಿ ಇದನ್ನು ಒಂದು ಬದಿಗಿಟ್ಟಾಗ ಇನ್ನೊಂದು ಕಾರಣ ಇದೆ. ರಾಮನಂತ ಪುರುಷೋತ್ತಮ ಭೂಮಿಯ ಮೇಲೆ ಜನನನಾಗಲಿಕ್ಕೆ, ಸಾಮಾನ್ಯನ ಒಂದು ಹೊಟ್ಟೆಯಲ್ಲಿ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಲಿಕ್ಕೆ ಏನು ಕಾರಣ ಅನ್ನುವಂಥದ್ದು ನಾವು ವಿಚಾರವಾದಾಗ, ಪೌರಾಣಿಕ ಹಿನ್ನೆಲೆಯಲ್ಲಿ ಹೋದಾಗ ಏನಾಗುತ್ತೆ ಅಂದರೆ, ರಾವಣನಂತ ಅತ್ಯಂತ ಮಹಾ ತಪಸ್ವಿ ರಾವಣ, ಆತ ಬಹಳಷ್ಟು ಭವಿಷ್ಯವನ್ನು, ಜ್ಯೋತಿಷ್ಯವನ್ನು
ಎಲ್ಲವನ್ನು ಓದಿಕೊಂಡಂತಹ ಪಂಡಿತ ಆತ ಸಾಮಾನ್ಯನಲ್ಲ, ಅದ್ವಿತೀಯ ಶಕ್ತಿಯನ್ನು ಹೊಂದಿದ ಆತ. ಅಂತಹ ರಾವಣ ಏನು ಮಾಡ್ತಾನೆ ಅಂತಂದ್ರೆ ಬ್ರಹ್ಮನನ್ನು ಕುರಿತು ತಪಸ್ಸನ್ನು. ನಾವು ಇತಿಹಾಸದಲ್ಲಿ ತುಂಬ ರಾಜರುಗಳನ್ನು ತುಂಬ ಜನ ನೋಡ್ತಾ ಇದ್ದೀವಿ. ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುವುದು, ಶಿವನನ್ನು ಕುರಿತು ತಪಸ್ಸು ಮಾಡುವಂಥದ್ದು, ಆಮೇಲೆ ಅಲ್ಲಿ ಸಾವು ಇಲ್ಲದೆ ಇರುವಂತಹ ವರಗಳನ್ನು ಕೇಳೋದು ಅಥವಾ ಬೇರೆ ಯಾವುದೇ ರೀತಿಯ ವಿಶೇಷ ವರಗಳನ್ನು ಕೇಳುವಂಥದ್ದು. ಅದೇ ರೀತಿಯಾಗಿ ರಾವಣ ಕೂಡ ಅಲ್ಲಿ ಘೋರ ತಪಸ್ಸನ್ನು ಬ್ರಹ್ಮನನ್ನು ಕುರಿತು ಮಾಡ್ತಾನೆ. ಒಂದು ಗಳಿಗೆಯಲ್ಲಿ ಬ್ರಹ್ಮ ಪ್ರತ್ಯಕ್ಷನಾದಾಗ ಅವರು ರಾವಣ ಏನು ಕೇಳ್ತಾನೆ, ನನಗೂ ಸಾವು ಆಗಲಾರದ ರೀತಿ ನಾನು ಚಿರಂಜೀವಿಯಾಗುವಂತೆ ನೀವು ಆಶೀರ್ವದಿಸಿರಿ ಅನ್ನುವಂಥ ಒಂದು ಮಾತನ್ನು, ಬೇಡಿಕೆಯನ್ನು ಹೇಳ್ತಾರೆ. ಬ್ರಹ್ಮನ ಅದನ್ನು ಒಪ್ಪೋದಿಲ್ಲ. ಆ ರೀತಿ ಇಲ್ಲ, ಅದು ನಿಸರ್ಗದ ವಿರುದ್ಧ. ಯಾವತ್ತಾದರೂ ಒಂದು ದಿನ ಯಾವುದೇ ಜೀವಿ ನಶಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ಪಟ್ಟು ಹಿಡಿದಾಗ ರಾವಣ ಹೇಳ್ತಾನೆ, ಯಾವತ್ತೇ ಹಾಗಾದರೆ ನಾ ಇನ್ನೊಂದು ರೀತಿಯಲ್ಲಿ ಕೇಳ್ತೀನಿ, ಆ ಥರ ವರವನ್ನು ಕೊಡಬೇಕು ಅಂದಾಗ ಆಯಿತು ನೀ ಕೇಳು ಅಂದಾಗ ಯಾವ ದೇವತೆಗಳಿಗೂ ಆಮೇಲೆ ರಾಕ್ಷಸರಿಂದಲೂ ಯಕ್ಷರಿಂದಲೂ ಗಂಧರ್ವರಿಂದಲೂ ಯಾರಿಂದಲೂ ನನಗೆ ಸಾವು ಬರ್ಕೊಡು ಅಂತ ಕೇಳ್ತಾರೆ. ಅನ್ನತಿಗೆ ಬ್ರಹ್ಮ ಮನಸ್ಸಿನಲ್ಲೇ ಒಂದು ಮುಗುಳ್ ನಗೆಯನ್ನು, ಮುಗ್ಧ ನಗೆಯನ್ನು ನಗಿಸುತ್ತಾ ತಲೆ ಆಡಿಸ್ತಾ ಆಯಿತು ಅಂತ ಹೇಳಿ ವರವನ್ನು ಕೊಟ್ಟು. ಇಲ್ಲಿ ಒಂದು ಅಂಶವನ್ನು ನಾವು ಕಂಡುಹಿಡಬೇಕು. ಅವರು ದೇವತೆಗಳನ್ನು, ರಾಕ್ಷಸರನ್ನು, ಗಂಧರ್ವರನ್ನು, ಯಕ್ಷಿಣಿಯರನ್ನು, ರಾಕ್ಷಸರನ್ನು ಎಲ್ಲರನ್ನೂ ಆತ ಹೆಸರಿಸಿದ್ದ. ಯಾರು? ರಾವಣ. ಆದರೆ ಸಾಮಾನ್ಯ ಮನುಷ್ಯನ ಹೆಸರನ್ನು ಆತ ತೆಗೆದುಕೊಂಡಿರಲಿಲ್ಲ. ಆತನ ವಿಚಾರವೇನು? ದೇವತೆಗಳಿಂದಲೇ ನಮಗೆ ಸಾವು ಬರಲ್ಲ ಅಂದ್ರೆ, ರಾಕ್ಷಸರಿಂದ ಬರಲ್ಲ ಅಂದ್ರೆ, ಯಕ್ಷ ಮತ್ತು ಯಕ್ಷಿಣಿಯರಿಂದ ಮತ್ತು ಗಂಧರ್ವರಿಂದನೇ ಬರಲಿಲ್ಲ ಅಂದರೆ ಸಾಮಾನ್ಯ ಮನುಷ್ಯರಿಂದ ನನಗೆ ಹೆಂಗೆ ಸಾವು ಬರ್ತದೆ? ಈ ವಿಚಾರವಾಗಿ ಆತ ಕೇಳಿದ್ದು. ಆದರೆ ಬ್ರಹ್ಮನ ಒಂದು ಇದರಿಂದ ರಾವಣನಿಗೆ ತಥಾಸ್ತು ಅಂತ ರಾವಣ ಫುಲ್ಲ ಗರ್ಗದೆಯ ರಾಕ್ಷಸ ನಗುವನ್ನು ನಾವು ಕಂಡಿದ್ದೀವಿ ಎಷ್ಟೋ ಒಂದು ಸಿನಿಮಾಗಳಲ್ಲೆಲ್ಲ. ಆ ನಗುವನ್ನು, ಆ ಒಂದು ಜೋಶನ್ನು ಏನು ಮಾಡ್ತಾ ಇದ್ರು ಅಂದರೆ ಬಡಪಾಯಿಗಳಂತೆ ದೇವತೆಗಳು ಸಾಮಾನ್ಯ ಮನುಷ್ಯರ ಮೇಲೆ ತನ್ನ ಒಂದು ಕ್ರೂರತೆಯ ನಡತೆಯನ್ನು ಹೇರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರನ್ನು ಹಿಂಸಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ದೇವತೆಗಳು ಆತನ ಕಾಡಾಟದಿಂದ ನಳುಗಿ ಹೋಗ್ಬಿಟ್ರು. ಅವಾಗ ಅವ್ರಿಗೆ ಸಾಕಾಗಿ ಹೋಗಿತ್ತು. ಅವ್ರು ಏನು ಮಾಡಬೇಕು ತಡ್ಕೊಳ್ತಾ ಸಾಕಾಗಿ ಹೋಯಿತು. ಒಂದು ದಿವಸ ಅವ್ರು ಹೋದ್ರು ಮಹಾವಿಷ್ಣುವಿನ ಮೊರೆಯನ್ನು ಮಹಾವಿಷ್ಣುವನ್ನು ಹೋಗಿ ಕೈ ಮುಗಿದು ಕೇಳ್ಕೊಂಡ್ರು ಎಲ್ಲ ದೇವತೆಗಳು. ಮಹಾವಿಷ್ಣು ಬ್ರಹ್ಮನು ಈ ರೀತಿಯಾಗಿ ಕೊಟ್ಬಿಟ್ಟಾರ, ಆದರೆ ಈಗ ನಾವು ಅದರಿಂದ ನಲುಗಿ ಹೋಗ್ತಾ ಇದ್ವಿ. ಅವರ ವರ ಕರೆಕ್ಟ್, ಬಟ್ ನಾವು ಏನು ತಪ್ಪು ಮಾಡಲಾರ್ದೆ ನಾವೇಕೆ ನಲುಗಬೇಕು? ಆ ಕಾರಣದಿಂದಾಗಿ ತಾವು ದಯವಿಟ್ಟು ಇದಕ್ಕೊಂದು ಪರಿಹಾರವನ್ನು ಸೂಚಿಸಬೇಕು. ಹಾಗಾಗಿ ಅಂದಾಗ ಅಲ್ಲಿ ಒಂದು ಚರ್ಚೆ ನಡೀತದೆ. ಚರ್ಚೆ ನಡೆದಾಗ ಅವನು ಸಾಮಾನ್ಯ ಮನುಷ್ಯನ ಅವತಾರವನ್ನು ಅಲ್ಲಿ ಕೇಳಿರಲಿಲ್ಲ ಅನ್ನುವಂಥ ಅಂಶ ಹೊರಬರ್ತದೆ. ಅವಾಗ ಏನಾಗುತ್ತೆ, ಸಾಮಾನ್ಯ ಮನುಷ್ಯನ ರೂಪದಲ್ಲಿ ಒಬ್ಬ ದೇವನು ಅಲ್ಲಿ ಜನ್ಮ ತಾಳಬೇಕು, ಅದರ ಅವಶ್ಯಕತೆ ಇದೆ ಅನ್ನುವಂಥದ್ದು ಅರ್ಥ ಆಗ್ತದೆ. ಅವಾಗ ಏನು ಮಾಡ್ತಾರೆ, ವಿಷ್ಣುವನ್ನೇ ಮೊರೆ ಹೋಗ್ತಾರೆ ದೇವತೆಗಳು. ಇಲ್ಲ, ನೀವೇನು ಮಾಡ್ತೀರಿ, ಸಾಮಾನ್ಯ ಮನುಷ್ಯನಾಗಿ ತಾವೇ ಒಂದು ಜನ್ಮವನ್ನು ತಾಳಬೇಕು ಮತ್ತು ರಾವಣನಂಥ ಅಸುರ ಶಕ್ತಿಯನ್ನೆಲ್ಲ ಹೋಗಲಾಡಿಸಿ ಭೂಮಿಯ ಮೇಲೆ ಧರ್ಮ ಮರುಸಂಸ್ಥಾಪನೆಯನ್ನು ಮಾಡಬೇಕು. ಆ ಕಾರ್ಯ ತಮ್ಮಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಎಲ್ಲ ದೇವತೆಗಳು ಆ ವಿಷ್ಣುವನ್ನ ಮೊರೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಸಾಮೂಹಿಕವಾಗಿ ಘೋರವಾದ ಪ್ರಾರ್ಥನೆಯನ್ನು ಮಾಡಿ ಮೇಲೆ ಮಹಾವಿಷ್ಣು ಅದಕ್ಕೆ ಹೋಗ್ತಾರೆ. ಆಯಿತು, ಓಕೆ, ಸರಿ ಆಯಿತು, ನಾನು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಭೂಮಿಯ ಮೇಲೆ ಧರ್ಮ ಸಂಸ್ಥಾಪನೆಗಾಗಿ ದುಷ್ಟ ಶಕ್ತಿಯ ಒಂದು ಸಂಹರಣೆಗಾಗಿ ನಾನು ಹುಟ್ಟುತ್ತೀನಿ ಅನ್ನುವಂಥದ್ದನ್ನು ಒಪ್ಪಿಕೊಂಡು ಒಂದು ಅಗ್ನಿದೇವನಿಗೆ ಹೇಳಿ ಆತನಿಗೆ ಒಂದು ವಿಶೇಷವಾದಂಥ ಸೂಚನೆಯನ್ನು ನೀಡ್ತಾರೆ. ಆವಾಗಲೇ ಒಂದು ಬದಿಗಿಟ್ಟಿದ್ದ ಕಥೆಯನ್ನು ಏನು, ದಶರಥ ಮಹಾರಾಜರು ಅಯೋಧ್ಯೆ ನಗರಿಯೇ ಒಂದು ಆಸುಪಾಸಿನಲ್ಲಿ ಒಂದು ಪುತ್ರಕಾಮೇಷ್ಟಿ ಯಾಗದ ತಯಾರಿಯಲ್ಲಿ ತೊಡಗಿದ್ರು. ಒಳ್ಳೆಯ ರೀತಿಯ ಒಂದು ಯಜ್ಞವನ್ನು ಮಾಡಿದರು. ಯಜ್ಞ ಪರಿಪೂರ್ಣವಾಯಿತು. ಎಲ್ಲ ಆ ಯಜ್ಞಕ್ಕೆ ಅರ್ಪಿಸಿ ಎಲ್ಲ ಪೂರ್ತಿಯಾಗಿ ಅದರಲ್ಲಿ ಅರ್ಪಿಸಬೇಕಾದಂತಹ ಎಲ್ಲ ವಸ್ತುಗಳನ್ನು ಅರ್ಪಿಸಿದ್ದಾದ ನಂತರ ಅಲ್ಲಿ ಅಗ್ನಿದೇವ ಜಗಿಸುತ್ತ ಅಗ್ನಿದೇವ ಅಲ್ಲಿ ಪ್ರತ್ಯಕ್ಷಗೊಳ್ತಾನೆ. ಅಗ್ನಿಕುಂಡದಲ್ಲಿ ಪ್ರತ್ಯಕ್ಷಗೊಳ್ತಾನೆ. ಆತನ ಕೈಯಲ್ಲಿ ಒಂದು ದಿವ್ಯ ಪಾಯಸ ಆತನ ಕೈಯಲ್ಲಿ ಇರುತ್ತದೆ. ಆ ಪಾಯಸವನ್ನು ದಶರಥ ಮಹಾರಾಜನಿಗೆ ಕರೆದು ನೀಡಿ ಇದರಿಂದ ನಿನಗೆ ಪುತ್ರ ಸಂತಾನವಾಗುತ್ತದೆ ಎಂದು ಆಶೀರ್ವದಿಸಿ ಆತ ಮಾಯ. ಅಲ್ಲಿಗೆ ಪುತ್ರಕಾಮೇಷ್ಟಿ ಯಾಗ ಯಶಸ್ವಿಗೊಂಡು ದಿವ್ಯ ಪಾಯಸ ಅದು ಸಿಗುತ್ತೆ. ಆ್ಯಕ್ಚುಲಿ ದಿವ್ಯ ಪಾಯಸ ಅಂತ ನಾವು ಅಲ್ಲಿ ಕಾವ್ಯಮಯವಾಗಿ ನಾವು ರಾಮಾಯಣದಲ್ಲಿ ನೋಡ್ತೀವಿ.
ಅದನ್ನು ಒಂದು ವಿಶ್ಲೇಷಣೆ ಮಾಡಿ ನೋಡಿದಾಗ ಅಲ್ಲಿ ಒಂದು ಸಂತಾನಕ್ಕಾಗಿರುವಂತಹ ದಿವ್ಯ ಔಷಧಿ ಅನ್ನುವ ಒಂದು ರೀತಿಯಲ್ಲಿ ನಾವು ವಾಸ್ತವಿಕವಾಗಿ ತಿಳ್ಕೋಬಹುದು. ಅದನ್ನು ನಾವು ಕಾವ್ಯಮಯವಾಗಿ ರಾಮಾಯಣದಲ್ಲಿ ಒಂದು ಪಾಯಸ ಅಥವಾ ದಿವ್ಯ ಪಾಯಸ ದೈವ ಶಕ್ತಿಯನ್ನು ಹೊಂದಿರುವಂಥದ್ದು ಅನ್ನುವಂಥ ಅರ್ಥದಲ್ಲಿ ಆ ಪಾಯಸವನ್ನು ದಶರಥ ಮಹಾರಾಜ ತನ್ನ 3 ಮಹಾರಾಣಿಯರಿಗೆ ಸಮನಾಗಿ ಹಂಚುತ್ತಾರೆ. ಎಲ್ಲ ಪತ್ನಿಯರು ಅದನ್ನು ಪಾಯಸವನ್ನು ತಾವು ಭಕ್ತಿಯಿಂದ ಅದನ್ನು ಸ್ವೀಕರಿಸಿದ ತಕ್ಷಣ ಆಮೇಲೆ ಅವರು ಒಂದಿಷ್ಟು 1 ಮಾಸ ತುಂಬಿದ ಮೇಲೆ ಒಂದು ದಿವಸ ರಾಮನ ಜನನ ಕೌಸಲ್ಯೆಯ ಕೈಲಿ ಆಗ್ತದೆ. ಪ್ರಪ್ರಥಮವಾಗಿ ಆಕೆಯೇ ಮೊದಲು ಪಾಯಸವನ್ನು ಸೇವಿಸಿದ್ರಿಂದ ಕೌಸಲ್ಯ ಹೊಟ್ಟೆಯಲ್ಲೇ ಮೊದಲು ರಾಮನು ಜನಿಸುತ್ತಾನೆ ಅನ್ನುವಂಥ